ಸಿಲಿಕಾನ್ ಸಿಟಿ ಬೆಂಗಳೂರು ತಿಂಗಳಿಂದ ಇಲ್ಲಿ ನೀರಿಗೆ ಪೆಟ್ರೋಲ್ ಮಿಕ್ಸ್ ಆಗಿ ಬರ್ತಾ ಇದೆ. ನನಗೆ ಮೊನ್ನೆ ಗೊತ್ತಾಗಿದೆ ಈ ಥರ ಆಗಿದೆ ಅಂದ್ಬಿಟ್ಟು. ಸರಿ ಬಂದು ನಾನು ಇವ್ರ ಹತ್ರ ಮಾತಾಡಿದೆ, ಸರ್ ಹಿಂಗಾಗಿದೆ, ನಾವು MLA ಹತ್ರ ಹೋದ್ರೋ MP ಹತ್ರ ಹೋದ್ರೋ ಕೌನ್ಸರ್ ಹತ್ರ ಯಾರೂ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಏನು ಸರ್ ನಮ್ಮ ಪ್ರಾಬ್ಲಮ್ಗಳಿದೆ ಇಲ್ಲಿ ಏನಾಗಿದೆ ಅಂದರೆ ಓಟಿನ ರಾಜಕೀಯ ಆಗಿದೆ. ಇಲ್ಲಿ ಏನು ಹೇಳಿ ಓಟಿನ ರಾಜಕೀಯ ಆಗಿರೋದ್ರಿಂದ BWSS ಲೆಟ್ರ್ ಕೊಟ್ಟರೆ ಆಯ್ತು ನೋಡಿರಿ ನೋಡೋ ನಡೀರಿ ಅಂದ್ಬಿಟ್ಟೆ ಕೇರ್ ಮಾಡ್ತಾಯಿಲ್ಲ. ಇಲ್ಲೇನಾಗಿದೆ ಅಂದರೆ ಚಾಮರಾಜನಗರ ಜನತೆಯ ಸಮಸ್ಯೆ ಯಾರೂ ಕೇರ್ ಮಾಡ್ತಾಯಿಲ್ಲ. ಇಲ್ಲಿ ಏನೇ ಆದರೂ ಹೋದ್ರೂ ಯಾರೂ ಇದು ಮಾಡ್ತಾಯಿಲ್ಲ. ಇವತ್ತು ನೋಡಿ ಇಲ್ಲಿ ನೀರಿಗೆ ಪೆಟ್ರೋಲ್ ಮಿಕ್ಸ್ ಆಗ್ತಾಯಿದೆ. ಈ ಮಿಕ್ಸ್ ಆಗಿದ್ರೆ ಸ್ನಾನ ಮಾಡಿದಾಗ ಏನಾಗುತ್ತೆ, ಸ್ಕಿನ್ಗಳು ಡ್ಯಾಮೇಜ್ ಆಗುತ್ತೆ, ಹೋಗುತ್ತೆ. ನಾಳೆ ಅವರಿಗೆ ಕಾಯಿಲೆಗಳು ಬಂದಾಗ ಯಾರು ನೋಡ್ತಾರೆ? ಯಾವ ಸರ್ಕಾರ ಬರ್ತದ? ಇಲ್ಲ BBMP ಕಮಿಷನರ್ ಬರ್ತಾರೆ? ಯಾರು ಬರ್ತಾರೆ? ಯಾವ ಕಮಿಷನರ್ ಬರ್ತಾರೆ? ಯಾರೂ ಬರಲ್ಲ. MLAನೂ ಡೋಂಟ್ ಕೇರ್. MLA ಇವತ್ತು ಗೆದ್ದಾಗ ಹೋಗಿದ್ದು 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ ಬರೋದು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ MLAನೂ ಬರಲ್ಲ. ಏನೋ ಈ ಬಗ್ಗೆ ಸ್ಥಳೀಯ ಒಂದು ಟ್ಯಾಂಕರ್ಗೆ 800 ರೂಪಾಯಿ ಆಗುತ್ತೆ. 2 ಟ್ಯಾಂಕರ್ ಹಾಕಿಸ್ಕೋತೀವಿ, 1600 ಆಯಿತು. ಒಂದು ದಿವಸಕ್ಕೆ 1600, 30 ದಿವಸಕ್ಕೆ 48,000 ರೂಪಾಯಿ ಆಗುತ್ತೆ. ಒಂದು ಬಿಲ್ಡಿಂಗಿಗೆ 12 ಮನೆ ಇದೆ ಆಯಿತಾ. ಹಿಂಗೆ ಆದರೆ ನಾವು ಹೆಂಗೆ ಮಾಡ್ಬೇಕು ಹೇಳಿ? ಇದು 8 ತಿಂಗಳಾಯಿತು. ಒಂದು ಬಿಲ್ಡಿಂಗು ಇಷ್ಟು 12 ಫ್ಯಾಮಿಲಿಗೆ ಇಡೀ ರೋಡಲ್ಲಿ ಅಕ್ಕಪಕ್ಕ ಇಡೀ ಏರಿಯಾಗೆ ಎಷ್ಟಾಗುತ್ತೆ ಅಂತ ನೀವೇ ಪಬ್ಲಿಕ್ನವ್ರಿಗೆ ಹೌದೌದು ನೀವು ಲೆಕ್ಕಾಚಾರ ಮಾಡ್ಬೋದು. ಪಬ್ಲಿಕ್ ಈ ಥರ ಇದೆ. ದಯವಿಟ್ಟು ಇದಕ್ಕೊಂದು ಪರಿಹಾರಕ್ಕೆ ಬೇಕು ಅಂತ ನಾವು ಕೇಳ್ಕೊತೀವಿ. ಒಟ್ಟಾರೆ